ಇನ್ನೊಂದು ಕ್ರಮ ಏನು? ಯಾಕೆ ಬಂದಿದ್ದೀರಾ? ಭಾಗವತ ಕೇಳಬೇಕು ಅಂತ ಬಂದಿದ್ದೇನೆ. ಅದೇನು ಲಕ್ಷ್ಮೀನಾರಾಯಣ ಆಜ್ಞೆ ಮಾಡಿದ್ದಾರೆ, ಆದ್ರಿಂದ ಬಂದಿದ್ದೆ. ಅದನ್ನು ಬಿಟ್ರೆ ಇದನ್ನು ಕೇಳಿಸಿಕೊಂಡಂತ ಯಜಮಾನನಿಗೆ ಖುಷಿ ಆಗುತ್ತಾ? ಮೊದಲಿನ ಉತ್ತರದಿಂದ ಯಜಮಾನನಿಗೆ ಖುಷಿ ಆಗುವುದು, ಎರಡನೇ ಉತ್ತರದಿಂದ ಖುಷಿ ಆಗುವುದು. ನಾವೇ ಆಲೋಚನೆ ಮಾಡೋಣ. ಮೊದಲನೇ ಉತ್ತರದಲ್ಲಿ ಏನಿರುತ್ತೆ? ಸ್ವಾರ್ಥ ಇದೆ. ಎರಡನೇ ಉತ್ತರದಲ್ಲಿ ಸ್ವಾರ್ಥ ಇಲ್ಲ. ಯಜಮಾನ ಆಜ್ಞೆ ಮಾಡಿದ್ದಾನೆ, ಆದ್ರಿಂದ ಬಂದಿದ್ದೇನೆ ಅಂದ್ರೆ ಯಜಮಾನನ ಮೇಲಿನ ಪ್ರೀತಿಯಿಂದ ಬಂದಿದ್ದೇನೆ ಅಂತ ಅರ್ಥ ತಾನೆ. ಅದೇ ರೀತಿಯಲ್ಲಿ ನಿಮ್ಮ ದೈನಂದಿನ ಕರ್ಮಾಚರಣೆಗಳು ನಾವು ಯಾಕೆ ಮಾಡುವುದು ಅಂತ ಕೇಳಿದರೆ ಭಗವಂತನ ಆಜ್ಞೆ, ಆದ್ದರಿಂದ ಮಾಡ್ತಾ ಇದ್ದೇನೆ. ಈ ಆಜ್ಞೆ ಆದ್ರಿಂದ ಮಾಡ್ತಾ ಇದ್ದೇನೆ ಅನ್ನೋದು ಯಾವಾಗ ಬರುತ್ತೆ? ಭಗವಂತನ ಮೇಲೆ ಪ್ರೀತಿ ಇದ್ದಾಗ ಇಂತಹ ಮಾತು. ಉದಾಹರಣೆ, ಪೌರಾಲೌಕಿಕ ಉದಾಹರಣೆ, ಇದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು. ಪೌರಾಲೌಕಿಕ ಉದಾಹರಣೆ ಕೊಡ್ಲ. ಕೊರೋನಾ ಸಮಯದಲ್ಲಿ ಸುಮಾರಾಗಿ ಮಾರ್ಚ್ ತಿಂಗಳಿಗೆ ಏನೋ ಕೊರೋನಾ ಆರಂಭ ಆಗಿದೆ. ಅದು ಆರಂಭ ಆಗಿ 15-20 ದಿವಸವೋ ಅಥವಾ 1 ತಿಂಗಳು ಏನಾಗಿದೆ. ಆವಾಗ ನಮ್ಮ ಪ್ರಧಾನ ಮಂತ್ರಿ ಒಂದು ಫರ್ಮಾನು ಹೊರಡಿಸಿದ್ರು. ಏನು ಅಂತ? ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ, ಅದು ಯಾವುದೋ ಒಂದು ನಿಶ್ಚಿತ ದಿವಸ ಸಾಯಂಕಾಲ, ಮೊದಲನದ್ದೇ ಏನು ಅಂತಂದ್ರೆ ಲಾಕ್ಡೌನ್, ಅದರ ಹೆಸರು ಪ್ರಧಾನಿಯವರು ಘೋಷಣೆ ಮಾಡಿಯೇ ಬಿಟ್ರು. ಲಾಕ್ಡೌನ್ ಅಂತ ಘೋಷಣೆ ಮಾಡಿಯೇ ಬಿಟ್ರು. ನಿಮ್ಮ ನೋಡಿ, ಆಲೋಚನೆ ಮಾಡೋಣ, ನಾವು ಇದರ ಬಗ್ಗೆ ತುಂಬಾ ಆಲೋಚನೆ ಮಾಡೋಣ. ಏನು ನಿಮ್ದು 144 ಅದೋ ಇದೋ ಇದೆಲ್ಲ ಆವಾಗ ಏನೋ ಜಾರಿ ಆಗುತ್ತಾ ಇರುತ್ತೆ. ನಿಮ್ಮ ಮುಖ್ಯಮಂತ್ರಿಗಳು ಅಥವಾ ಯಾರು ಪೊಲೀಸರು ಏನೋ ಹೇಳಿಕೊಂಡು 144 ಅಂತ ಏನೋ ಹಾಕಿ ಬಿಡ್ತಾರೆ. ಆದ್ರೂ ನಮ್ಮ ಜನ ಕದ್ದು ಮುಚ್ಚಿ ರಸ್ತೆಯಲ್ಲಿ 4 ಜನ ಒಟ್ಟು ಸೇರ್ತಾರೆ. ಆದ್ರೆ ಒಂದು ಇಡೀ ದೇಶದ ಬಗ್ಗೆ 140 ಕೋಟಿ ಜನರ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ಒಂದೇ ಒಂದು ಮಾತು ಹೇಳಿದ್ದು, ನಾಳೆಯಿಂದ ಲಾಕ್ ಡೌನ್. ಒಂದು ಮಾತು ಹೇಳಿದ್ದು, ಒಂದು ಹುಳು ಹುಪ್ಪಟೇನು ಕೂಡ ರಸ್ತೆಗೆ ಹಿಡಿದಿದೆ. ಯಾಕೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಕಾರಣ ಕೊಡ್ಬೋದು. ರಸ್ತೆಗೆ ಇಳಿದೆವು ಅಂತಂದ್ರೆ ಅದು ಪರಸ್ಪರ ಭೇಟಿ ಆಗುತ್ತೆ, ಅವಾಗ ಕೊರೋನಾ ಅಂಟುತ್ತೆ ಅಂತ. ಇನ್ನು ಕೆಲವರ ಕೊಡುವ ಉತ್ತರ, ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಮ್ಮ ಮೇಲಿನ ಕಾಳಜಿ ಇದನ್ನು ಹೇಳಿದ್ದಾರೆ, ಅದು ನಾವು ಫಾಲೋ ಮಾಡಬೇಕು ಅಂತ ಹೇಳಿಕೊಂಡು ಎಷ್ಟು ದಿವಸ ಅಲ್ಲ, ಎಷ್ಟು ತಿಂಗಳುಗಳ ಕಾಲ ತೆಪ್ಪಗೆ ಕೂತಿಲ್ವ ನಾವು? ಯಾಕೆ? ಮೋದಿಯವರ ಆಜ್ಞೆ, ಅದನ್ನು ಪಾಲಿಸಿಲ್ವನ? ಜಾಗಟೆ ಬಡೀರಿ ಅಂತಂದ್ರು, ದೀಪ ಹಚ್ಚಿ ಅಂತಂದ್ರು, ಏನೇನು ಹೇಳಿದ್ರು ಆ ಸಮಯದಲ್ಲಿ ಎಲ್ಲವನ್ನು ನಾವು ಮಾಡಿಕೊಂಡು ಬಂದಿರೋ ಕಾರಣ ಮೋದಿಯವರ ಆಜ್ಞೆ. ಒಂದು ವೇಳೆ ನಾವು ಅದನ್ನು ಮಾಡದೇ ಇರ್ತಿದ್ರೆ, ಪ್ರಾಯಶಃ ರಸ್ತೆಗೆ ಇಳಿಯುತ್ತಿದ್ರೆ, ಒಂದು ದೀಪ ಹಚ್ಚಿ ಜಾಗಟೆ ಬಡೀರಿ ಅಂತ ಹೇಳಿದ್ದು ನಾವು ಮಾಡದೆ ಇರ್ತಿದ್ರೆ, ಪ್ರಾಯಶಃ ನಮ್ಮ ಪಟದ ಮುಂದೆ ಮಾಲೆ ಹಾಕಿ ದೀಪ ಹಚ್ಚುವ ಪ್ರಸಂಗ ಬರ್ತಿತ್ತೋ ಏನೋ. ಆದ್ರೆ ಯಾಕೆ ಪಾಲಿಸಿದೆವು ನಾವು? ಅವರ ಆಜ್ಞೆ ಅಂತ ಪಾಲಿಸಿದೆವು. ಯಾಕೆ? ಅವರ ಮೇಲೆ ನಮಗಿರತಕ್ಕಂತ ಪ್ರೀತಿ. ಇದನ್ನೇ ನಾವು ಆಧ್ಯಾತ್ಮಿಕಕ್ಕೆ ತರೋಣ. ಭಗವಂತನ ಆಜ್ಞೆ. ಬೆಳಿಗ್ಗೆ ಬೇಗ ಏಳೋಣ, ಬೆಳಿಗ್ಗೆ 5 ಗಂಟೆಗೆ ಏಳೋಣ, ಶೌಚಾಚಾರ ಮುಗಿಸಿಕೊಂಡು ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡೋಣ, ಜಪ ಮಾಡೋಣ, ಸೂರ್ಯನಿಗೊಂದು ಅರ್ಘ್ಯ ಕೊಡೋಣ, ಲಕ್ಷ್ಮೀ ಶೋಭಾನ ಪಾರಾಯಣ ಮಾಡೋಣ, ಜಗನ್ನಾಥ ದಾಸರ ಹರಿಕಥಾಮೃತ ಸಾರ ಸ್ವಲ್ಪ ಆದ್ರೂ ಓದೋಣ, ಪುರಂದರ ದಾಸರ ಹಾಡನ್ನು ಸ್ವಲ್ಪ ಆದ್ರೂ ಪ್ರತಿ ದಿವಸ ಸಾಯಂಕಾಲದ ಹೊತ್ತಿಗೆ ತಾಳ ಕಟ್ಟಿಕೊಂಡು ಭಜನೆ ಮಾಡೋಣ. ಯಾಕೆ ಅಂತ ಕೇಳಿಬಿಟ್ರೆ, ಹರೇಹೇ ಆಜ್ಞೆ ಅನ್ವಯ. ಭಗವಂತನ ಆಜ್ಞೆಯನ್ನು ಅನುಸರಿಸಿಕೊಂಡು ನಾವು ಜೀವನ. ಆದ್ರಿಂದಲೇ ಅಲ್ವೋ ಜಪ ಮಾಡುವಾಗ ಸಂಕಲ್ಪ ಏನಿರುತ್ತೆ? ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಗಾಯತ್ರಿ ಜಪಂ ತಿಳಿಸಿ. ಅವನ ಆಜ್ಞೆ ಅಂತ ಮಾಡ್ತೇನೆ ಅಂತ ಅರ್ಥ. ಮತ್ತೇನು? ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ತಂದ್ಬಿಟ್ರೆ ಅವನ ಆಜ್ಞೆ ಅಪ್ಪಣೆ ಆಗಿದೆ, ಆದ್ರಿಂದ ಮಾಡ್ತಾ ಇದ್ದೇನೆ ಅಂತ. ನಾವೀಗ ಜಪಕ್ಕಾಗುವಾಗ ಏನೋ ಸ್ವಲ್ಪ ಶುದ್ಧರಾಗಿದ್ದೇವೆ, ಜಪ ದೇವರ ಪೂಜೆ ಎರಡು ವಿಷಯದಲ್ಲಿ ಶುದ್ಧರಾಗಿದ್ದೇವೆ. ಅಂದ್ರೆ ಶುದ್ಧರಾಗಿದ್ದೇವೆ ಅಂದ್ರೆ ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅಂತ ಅಷ್ಟೇ ಹೇಳ್ತೇವೆ. ಮತ್ತೆ ಒಂದು ತೆಂಗಿನಕಾಯಿ ಗಣಹೋಮ ಮಾಡುವುದಾದ್ರೂ ಕೂಡ ಮಧ್ವಾಂತರ್ಗತ
ಗಣಪತ್ಯಂತರ್ಗತ ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ವಿಶ್ವಂಬರ ಪ್ರೀತ್ಯರ್ಥ ಅಂತ ಹೇಳಿ ಆಮೇಲೆ ಪುರೋಹಿತರ ಹತ್ರ ಕೇಳ್ತೇವೆ ಕೈಕೋಸ್ಕರ ಗಣ ಹೋಮ. ಮೊದಲು ಹೇಳಿ ಆಗಿದೆ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅಂತ ಹೇಳಿ ಆಗಿದೆ. ಆದ್ರೂ ಮೆಲ್ಲ ಕೇಳ್ತೇವೆ ಅವರ ಕಿವಿಯಲ್ಲಿ ಮೆಲ್ತಿ ಬಾಯಿ ಇಟ್ಟು ವೈಕೋಸ್ಕರ ಯಾವುದಕ್ಕೆ ಗಣ ಹೋಮ. ಆವಾಗ ಪುರೋಹಿತ ಯಜಮಾನ ಏನಂತ ಕೈ ತಂದ ಉಪದ್ರವ ಹಾಳಾದ ಪೂರ ಸಂಕಲ್ಪದಲ್ಲಿ ತಗೊಂಡು. ಹಾಗಾದ್ರೆ ಜಪ ದೇವರ ಪೂಜೆಯಲ್ಲಿ ಇಂಥದ್ದೇನಾದ್ರೂ ಉಂಟಾ ನಮ್ಮದು? ಇಲ್ಲ. ಇಷ್ಟೇ ಮಧ್ವಾಂತರ್ಗತ. ಇದು ಇನ್ನೊಂದು ಆಜ್ಞೆ ಭಗವಂತನದ್ದು, ಇದು ಒಂದು ದೇವರ ಆಜ್ಞೆ. ಏನು ಅಂತ? ಬರೇ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಅಂತ ಇಷ್ಟೇ ಹೇಳಬೇಡ, ಮಧ್ವಾಂತರ್ಗತ ಅಂತ ಹೇಳು ಎನ್ನುವುದು ಭಗವಂತನ ಆಜ್ಞೆ. ದೇವರು ಸಹಭೋಗ ಕೊಟ್ಟ ಅಂತ ಗೊತ್ತಾ? ಹನುಮಂತ ಲಂಕೆಗೆ ಹೋಗಿ ಸೀತೆಯನ್ನು ಹುಡುಕಿಕೊಂಡು ತಿರುಗಿ ಅವಳ ವೃತ್ತಾಂತವನ್ನು ಹಿಡ್ಕೊಂಡು ಬಂದು ರಾಮಚಂದ್ರನಿಗೆ ಒಪ್ಪಿಸಿದಾಗ ರಾಮಚಂದ್ರ ಹನುಮನಿಗೆ ಏನು ಕೊಟ್ಟ? ಸ್ವಾತ್ಮ ಪ್ರಧಾನಮೇವ ಅಂತ ಒಂದು ಮಾತಂತಾರೆ. ಅಂದ್ರೆ ಏನರ್ಥದಕ್ಕೆ? ಸಹಭೋಗ ಅಂತ ಅದರ ಅರ್ಥ. ಸಹಭೋಗ ಶಬ್ದಕ್ಕೆ ನಾವು ನೀವು ಮಾಡಿದ ಅರ್ಥ ಏನು? ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವುದು, ಒಟ್ಟಿಗೆ ಊಟ ಇರ್ಲಿ, ಅದು ಬೇಡ ಅಂತ ಹೇಳೋಲ್ಲ. ಆದ್ರೆ ಸಹಭೋಗ ಶಬ್ದ ನಿಜವಾದ ಅರ್ಥ ಏನು ಅಂತಂದ್ರೆ, ರಾಮಚಂದ್ರ ಹನುಮನ ಹತ್ರ ಹೇಳಿದಂತೆ, ಹನುಮ ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ ಮಾಡಿದ ಕೆಲಸವನ್ನು ನನಗೆ ಅರ್ಪಿಸಬೇಕು ಅಂತಾದ್ರೆ ನಿನ್ನ ಮೂಲಕ ಅರ್ಪಿಸಿದೆ. ಇದನ್ನು ಸಹಭೋಗ ಅಂತ ಕರೀತಾರೆ. ನಿನ್ನ ಮೂಲಕ ಅರ್ಪಿಸಬೇಕು. ನೇರವಾಗಿ ನನಗೆ ಅರ್ಪಿಸಿದ್ರೆ ನನಗೆ ತಲುಪುವುದೇ ಇಲ್ಲ ಅಂತ ಭಗವಂತ. ನಿನ್ನ ಮೂಲಕ ಮಾಧ್ಯಮ ನೀನು, ನಿನ್ನ ಮೂಲಕ ನನಗೆ ಅರ್ಪಿಸುವುದೇ ನಿನಗೆ ಸಹಭೋಗವನ್ನು ನಾನು ಕೊಟ್ಟಿದ್ದೇನೆ. ಅದೇ ನಾವು ಬಂದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಲ್ಲ ಮಧ್ವಾಂತರ್ಗತ. ಇದನ್ನು ಹೇಳಲಿಲ್ಲ, ನಾವು ಮಾಡಿದ ಕರ್ಮ ಭಗವಂತನಿಗೆ ತಲುಪಿ. ಇದೆಲ್ಲ ನಮ್ಮ ದೈನಂದಿನ ಜೀವನದ ಕ್ರಮ. ನಾವು ಒದ್ದಾಡ್ತೇವೆ, ನಾನು ಇಷ್ಟು ದೇವರಿಗೆ ಪ್ರದಕ್ಷಿಣೆ ಬಂದೆ, ದೇವರು ಕಣ್ಣೇ ತೆರೆಯಲಿಲ್ಲ. ನಾನು ಇಷ್ಟು ದಾನ ಧರ್ಮ ಮಾಡಿದೆ, ದೇವರು ಮನಸ್ಸಿಗೆ ಬಂದಿಲ್ಲ. ಎಲ್ಲಿ ಮನಸ್ಸಿಗೆ ಬರುತ್ತೆ? ಯಾಕೆ? ಅಲ್ಲಿ ಮಧ್ವರನ್ನು ತರಲೇ ಇಲ್ಲ, ನಾವು ಮಾಧ್ಯಮವನ್ನು ತರಲೇ ಇಲ್ಲ. ಅದಕ್ಕಂದ್ರು ಮಧ್ವರ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನಿಗೆ ನನ್ನ ಪ್ರದಕ್ಷಿಣೆ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಸಂಕಲ್ಪ ಮತ್ತೆ ಕೃಷ್ಣಾರ್ಪಣೆ ಮಾಡೋಣ. ಯಾಕೆ ದೇವರಿಗೆ ತಲುಪುವಲ್ಲ? ಮಧ್ವರಿ ಎನ್ನುವುದು ಭಗವಂತನ ಮಣೆ. ನಮ್ಮ ಮಣೆಗಳನ್ನು ನಾವು ಹಾಕಿದಾಗ ಅದರಲ್ಲಿ ನಾವೇ ಕೂತ್ಕೊಳ್ತೇವಾ? ನಿಮ್ಮಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಮಠದಲ್ಲಿ ಸ್ವಾಮಿಗಳಲ್ಲಿ ಮಾತ್ರ ಆ ಕ್ರಮ ಉಂಟು. ನಾನು ಇಲ್ಲಿಗೆ ಬಂದೆ, ನೀವೇನು ಕುರ್ಚಿ ಹಾಕಿದ್ದೀರಿ, ಹೌದು. ಕುರ್ಚಿ ಹಾಕಿದ ನಾನು ಬಂದು ತಕ್ಷಣ ಬಂದು ಕೂತನ? ಇಲ್ಲ, ನನ್ನದೇ ಒಂದು ಆಸನ ಉಂಟು. ಆ ಆಸನ ಹಾಕಿದ ಮೇಲೆ ಅದರಲ್ಲಿ ನಾನು ಕೂತ. 4-5 ಕುರ್ಚಿಗಳು ಉಂಟು, 4-5 ಸ್ವಾಮಿಗಳನ್ನು ಕರೆದಿದ್ದೀರಿ ಅಂತ ಭಾವಿಸೋಣ. ಆವಾಗ ಕುರ್ಚಿ ಒಂದೇ ರೀತಿ ಉಂಟು. ಸ್ವಾಮಿಗಳು ಬಂದು ದಬ ದಬ ಅಂತ ಕೂಡುತ್ತಾರ? ಇಲ್ಲ. ಮತ್ತೆ ಸ್ವಾಮಿಗಳ ಶಿಷ್ಯಂದರು ಬರ್ತಾರೆ, ಸ್ವಾಮಿಗಳದ್ದೇ ಅವರವರದ್ದೇ ಆಸನ ಉಂಟಲ್ಲ, ಅದನ್ನು ಒಂದೊಂದು ಕುರ್ಚಿಗೆ ಹಾಕ್ತಾರೆ. ಯಾವ ಕುರ್ಚಿಗೆ ಯಾವ ಸ್ವಾಮಿಗಳ ಆಸನ ಮಣೆ ಹಾಕಿದ್ನೋ ಆ ಕುರ್ಚಿಯಲ್ಲಿ ಆ ಸ್ವಾಮಿಗಳು ಕೊಡ್ತಾರೆ, ಅದು ಬಿಟ್ಟು ಬೇರೆ ಕುರ್ಚಿಯಲ್ಲಿ ಕೊಡ್ತಾರೆ. ಇದು ಸ್ವಾಮಿಗಳಲ್ಲಿ ಆ ನಿಯಮ ಉಂಟು. ಇನ್ನೂ ಸ್ವಲ್ಪ ಹಣ ಕೇಳಿಬೇಕು ಅಂತ ಆದ್ರೆ ಕೆಲವು ಸ್ವಾಮಿಗಳಲ್ಲಿ ಅಂತ ನಿಯಮನೇ ಉಂಟು. ಉಡುಪಿ ಸ್ವಾಮಿಗಳಲ್ಲಿ ನಿಮ್ಗೆ ಅದು ಗೊತ್ತಾಗೋಲ್ಲ. ಯಾಕೆ? ಇದೇ ಕುರ್ಚಿ, ನೀವಿಟ್ಟ ಕುರ್ಚಿ, ನಾನು ತಂದ ಆಸನ ಕುರ್ಚಿ. ಇನ್ನು ಕೆಲವು ಸ್ವಾಮಿಗಳಿದ್ದಾರೆ, ಅವರದ್ದೇ ಆಸನಗಳು ಒಂದು ಗಾಡಿಯಲ್ಲಿ ಬರ್ತಾರೆ. ಮೊದಲೇ ಸ್ಟೇಜ್ ಎತ್ತರದಲ್ಲಿ ಉಂಟು, ಅದರ ಮೇಲೆ ಪುನಃ ಅವರದೊಂದು ರಥದಂತೆ, ಅದರ ಮೇಲೆ ಅವರದೊಂದು ಪೀಠ, ಅದರ ಮೇಲೆ ಅವರು ಕೂತದ್ದು, ಕೆಳ ಕೂತವರು. ದೇವರ ದಯೆಯಿಂದ ಉಡುಪಿ ಸ್ವಾಮಿಗಳಲ್ಲಿ ಅವರು ಅಷ್ಟು ಎತ್ತರಕ್ಕೆ ಹಾರಾಡುದು. ಯಾಕೆ ಅಂತಂದ್ರೆ ಅವರಲ್ಲಿ ಭಗವಂತನ ಪ್ರಜ್ಞೆ ಅನ್ನತಕ್ಕಂತಹದ್ದು ಭಾರ ತುಂಬಾ ಇದ್ದದ್ರಿಂದ ಹಾರಾಡ್ತಾರೆ. ಅವರಲ್ಲಿ ದೇವರ ಪ್ರಜ್ಞೆನೇ ಇಲ್ಲ, ಅದರಿಂದ ಹಾರಾಡ್ತಾ ಇರ್ತಾರೆ. ದೇವರ ಸರಿಯಾದ ಪ್ರಜ್ಞೆ ಇಲ್ಲ, ಅದರಿಂದ ಹಾರಾಡ್ತಾ ಇರ್ತಾರೆ ಅಂತ. ಅಂತೂ ಅವರವರಿಗೆ ಅವರದ್ದೊಂದು ಪೀಠ ಉಂಟಲ್ಲ, ಅದೇ ರೀತಿಯಲ್ಲಿ ಭಗವಂತನದ್ದೇ ಒಂದು ಪೀಠ ಉಂಟು. ಆ ಪೀಠದ ಹೆಸರೇ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಅನ್ನತಕ್ಕಂಥ ಪೀಠವನ್ನಿಡಿ ದೇವರು ಬಂದು ತಾನೇ ದಬದಬ ಅಂತ ಬಂದು ಕೂಡ್ತಾನೆ ಅಂತ. ಪ್ರಾಣದೇವರನ್ನು ಮಧ್ವರನ್ನು ನಮ್ಮ ಕರ್ಮದಲ್ಲಿ ಪ್ರತಿ ದಿವಸ ಚಿಂತನೆ ಮಾಡೋಣ. ಮಧ್ವರೆಂಬ ಪೀಠವನ್ನು ಹಾಕಿ ನಾವು ನಮ್ಮ ಕರ್ಮವನ್ನು ಆರಂಭ ಮಾಡೋಣ. ದೇವರು ಬಂದು ಕೂಡ್ತಾನೆ ಅಂತ
ಬೇರೆ ಯಾರು ದೇವತೆಗಳು ಬಂದು ಕೊಡುವುದಿಲ್ವ? ನಾನು ಆಗ ಹೇಳಿದ್ದಲ್ವೋ, ಅವರ ಮನೆ ಅಲ್ಲ, ಬೇರೆ ದೇವತೆಗಳ ಮನೆ ಅಲ್ಲ, ಆದ್ರೆ ಇವನೇ ಬಂದು. ಈಗ ಸ್ವಲ್ಪ ಕಮ್ಮಿ ಆಗಿದೆ, ದೇವಸ್ಥಾನಗಳಲ್ಲಿ ಕೂಡ ಕಮ್ಮಿ ಆಗಿದೆ ಕಾಣುತ್ತೆ. ಮೊದಲೆಲ್ಲ ಕ್ರಮ ಹೇಗೆ ಅಂತಂದ್ರೆ, ಕೃಷ್ಣ ಮಠದಲ್ಲಿ ಪರ್ಯಾಯದ ದಿವಸ, ಮಧ್ವನವಮಿ ದಿವಸ, ಆರಾಧನೆ ದಿವಸ, ಇಂತಹ ದಿವಸ ಎಲ್ಲ ಸಾರ್ವಜನಿಕ ಊಟ ಇರುತ್ತೆ. ಆವಾಗ ಏನ್ ಮಾಡ್ತಿದ್ರು ಗೊತ್ತಾ, ಎಲ್ಲ ಮನೆಯವರು ಕೂಡ ಒಂದು ತಮ್ಮ ಉದ್ದದೊಂದು ಶಾಲ್ ತರುವುದು. ಶಾಲು ತಂದು ಬೆಳಿಗ್ಗೆನೆ ಸುಮಾರಾಗಿ 5-6 ಗಂಟೆ ಹೊತ್ತಿಗೆನೆ ಶಾಲನ್ನು ಉದ್ದಕ್ಕೆ ಹಾಕುವುದು, ಮತ್ತೆ ಅವರವರ ಕೆಲಸಕ್ಕೆ ಹೋಗಿದ್ರು. ಮತ್ತೊಬ್ಬ ಇನ್ನೊಂದು ಶಾಲು ಹಿಡ್ಕೊಂಡು ಬಂದ ಹಾಕ್ಬೇಕು ಅಂತಂದಾಗ ಅಲ್ಲಿ ಆಲ್ರೆಡಿ ಒಬ್ಬ ಹಾಕಿ ಆಗಿದೆ. ನಾವು ಪಾಠಕ್ಕೆ ಮೊದಲು ಕೂಡದಿದ್ರೂ ಕೂಡ ಅದು ಏನರ್ಥ, ಅವ ಆ ಶಾಲನ್ನು ಹಾಕಿದ್ರೆ ಅದು ಅವನ ಮನೆಯವರಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥನ. ಅಲ್ಲಿ ಬೇರೆ ಯಾರು ಬಂದು ಕೂಡಲ್ವಾ? ಯಾಕೆ? ಒಬ್ಬನ ಬಟ್ಟೆ ಮತ್ತೊಬ್ಬನಿಗೆ ಕೂಡುದು. ನಾನು ಈಗಿನ ವಾತಾವರಣದ ಹೇಳೋದಲ್ಲ. ನೀವು ಬಟ್ಟೆ ಮರೆತು ಬಂದಿದ್ರೆ ನಮ್ಮಲ್ಲಿಗೆ ಬಟ್ಟೆಗಳು ಸಾಕು, ಅದರಿಂದ ಒಂದು ಪಟ್ಟೆ ಕೊಡ್ತೇವೆ ನಿಮ್ಗೆ, ಅದೇ ಪಂಕ್ತಿ ಆಗ್ಬೇಕು ಅಂತ ಹಠ ಇದ್ದರು. ಇದನ್ನು ಬೋಯಿ ಶಾಲೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೋದು, ಮಿಷ್ಟಾನ್ನಕ್ಕೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಇದೇ ಒಂದು ಜಾಗದಲ್ಲಿ ಊಟ ಆಗಬೇಕು ಅಂತ ನಿಯಮ ಇದ್ರೆ, ಆಸೆ ಇದ್ರೆ, ಅದಕ್ಕೆ ಸರಿಯಾಗಿ ಬೇರಕ್ಕಂತಹ ಬಟ್ಟೆ ನೀವು ತರಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಪಟ್ಟೆಗಳು ಸ್ಟಾಕ್ ಇರುತ್ತೆ. ಒಬ್ಬ ಬಂದ, ಅವ ಪಟ್ಟೆ ತರಲಿಲ್ಲ, ರೇಷ್ಮೆ ತರಲಿಲ್ಲ, ದಿವಂತ ಕೊಟ್ಟು ಒಂದು ರೇಷ್ಮೆ ಹುಟ್ಟು ಬಂದ. ಸ್ವಾಮಿಗಳ ಪಂಕ್ತಿಯಲ್ಲಿ ಸಖತ್ ಹೊಡೆದ. ವೈಶಾಖ ಮಾಸ, ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಪಾಯಸ, ಕರೆಂಟ್ ಹೋಗಿದೆ, ಫ್ಯಾನ್ ಇಲ್ಲ, ಮತ್ತೇನು ಅಂತ ಅರ್ಥ ಮಾಡಿಕೊಂಡು ಬೆವತಿದೆ ಅಂತ ಅರ್ಥ. ಏನು ಆ ಬಟ್ಟೆಯಲ್ಲಿ ಬೆವರು ಸುರಿತಾ ಉಂಟು. ಊಟ ಮಾಡಿದ, ತನ್ನ ಬಟ್ಟೆ ಉಟ್ಟುಕೊಂಡ, ಬಟ್ಟೆಯನ್ನು ದಿವಾನ್ರ ಹತ್ರ ಕೊಟ್ಟ. ದಿವಾನ್ರು ಮಡಚಿ ಆಗ್ಲೇ ಇಟ್ಟುಬಿಟ್ಟು. ಮರು ದಿವಸ ಇನ್ನೊಬ್ಬ ಬಂದ, ಅದೇ ಬಟ್ಟೆಗೆ ಅದೇ ಬಟ್ಟೆ. ಸರಿಯಾ? ನಾನು ಯಾರ ಬಗ್ಗೆ ಕೂಡ ಆಕ್ಷೇಪ ಅಂತ ಮಾಡ್ಲಿಕ್ಕೆ ಬಂದದ್ದಲ್ಲ. ಕೊರೋನಾ ಸಮಯದಲ್ಲಿ ಒಬ್ಬರ ಬಟ್ಟೆ ಮತ್ತೊಬ್ರು ಉಪಯೋಗ ಮಾಡಬಾರದು ಅಂತ ಬಂತ ನಿಯಮ. ಕೊರೋನಾ ಸಮಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಸಮಯದಲ್ಲಿ ಕೂಡ ಒಬ್ಬನ ಬಟ್ಟೆ ಮತ್ತೊಬ್ಬನು ಉಪಯೋಗ ಮಾಡಬಾರದು ಎನ್ನತಕ್ಕಂಥ ನಿಯಮ ಉಂಟೇ ಉಂಟು. ಅದೇ ರೀತಿಯಲ್ಲಿ ಒಬ್ಬರ ಮಣೆಯನ್ನು ಮತ್ತೊಬ್ಬರು ಉಪಯೋಗ ಮಾಡಬಾರದು. ಭಗವಂತನ ಮಣೆ ಮುಖ್ಯ ಪ್ರಾಣ. ಆದ್ದರಿಂದ ನಾವು ಪ್ರತಿ ದಿವಸ ನಾವು ಕರ್ಮಗಳನ್ನು ಮಾಡುವಾಗ, ನಮಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವಾಗ ಮುಖ್ಯ ಪ್ರಾಣನನ್ನು ಎಣಿಸಿಕೊಂಡು ಆ ಮುಖ್ಯ ಪ್ರಾಣನಲ್ಲಿದ್ದೆ. ನಾನು ಎಲ್ಲ ಕಡೆ ಹೇಳೋದುಂಟು ಏನು ಅಂತ, ಪ್ರಧಾನಮಂತ್ರಿಗೆ ನಮ್ಮ ಸಮಸ್ಯೆಗಳನ್ನು ತಿಳಿಸ್ಕೊಡ್ಬೇಕು ಅಂತಾದ್ರೆ ಮಾಧ್ಯಮ ಯಾರು? ಸಂಸದ. ಆ ಸಂಸದನನ್ನು ಏನು ಅಂತ ಕರೀತೀರಿ? ಆಂಗ್ಲ ಭಾಷೆಯಲ್ಲಿ MP ಅಂತ ಕರೀತೀರಿ. ಅದೇ ರೀತಿಯಲ್ಲಿ ಭಗವಂತನೆಂಬ ಪ್ರಧಾನ ಮಂತ್ರಿಗೆ ಪ್ರಜೆಗಳಾಗಿರತಕ್ಕಂಥ ನಾವು ಮಾಡಿದ್ದನ್ನು ಒಪ್ಪಿಸಬೇಕು ಅಂತಾದ್ರೆ ನಮಗೂ ಒಬ್ಬ MP ಇದ್ದಾನೆ, ಅವನ ಹೆಸರೇ ಮುಖ್ಯ ಪ್ರಾಣ ಅಂತ. ಅದರಿಂದ ಜೀವನನ್ನು ಪ್ರತಿ ದಿವಸ ಭಗವಂತ ಅದನ್ನೇ ಅಂದದ್ದು. ಭಗವಂತನ ಆಜ್ಞೆ ಇದು. ನನ್ನ ಮಗ ನನಗೆ ಪ್ರಿಯನಾದ ಮುಖ್ಯ ಪ್ರಾಣನ ಮೂಲಕ ಗಣಪತಿ ಪೂಜೆ ಮಾಡ್ತೀರಾ? ಗಣಪತಿ ಅಂತರ್ಗತ ವಿಶ್ವಂಬರನಿಗೆ ಪ್ರೀತಿ ಆಗ್ಲಿ ಅಂತಲ್ಲ, ಗಣಪತಿ ಒಳಗೆ ಆಚಾರ್ಯ ಮಧ್ವರಿದ್ದಾರೆ, ಮಧ್ವರಲ್ಲಿರುವ ಭಗವಂತನಿಗೆ ಪ್ರೀತಿ ಆಗ್ಲಿ ಅಂತ ಹೇಳಿಕೊಂಡು ಹೀಗೆ ನಾವು ಗಣಪತಿ ಚೌತಿ ಮಾಡಿ ಅರ್ಪಣೆ ಮಾಡಿಬಿಟ್ರೆ ದೇವರು 4 ಕೈಯಲ್ಲಿ ತಗೊಳ್ತಾನೆ ಅಂತೆ. ಅನ್ವಯ, ಇದು ಅನ್ವಯ ಶಬ್ದಕ್ಕೆ ಭಗವಂತನ ಆಜ್ಞೆ ಅಂತ. ಅದರಿಂದ ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್, ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದರಿಂದ ಚತುರ್ಮುಖನಿಗೆ ಮೊದಲಿನ ಮಗನನ್ನಾಗಿ ಜನ್ಮವನ್ನು ಯಾವ ಭಗವಂತ ಕೊಟ್ಟನೋ ಅಂತಹ ದೇವರು ನಾವು ಪ್ರತಿ ದಿವಸ ಧ್ಯಾನ ಮಾಡ್ತೇವೆ. ನಮಗೂ ಕೂಡ ನಾವು ಕೂಡ ನಿನ್ನ ಆಜ್ಞೆಯನ್ನು ಪಾಲನೆ ಮಾಡ್ತೇವೆ. ನಮಗೂ ಕೂಡ ಮೊದಲಿನ ಸ್ಥಾನದಲ್ಲಿ ನಾವು ಕೂಡುವಂತೆ. ಕೂಡುವುದು ದೊಡ್ಡದಲ್ಲ, ಮತ್ತೆ ಮೊದಲು ನಮ್ಮ ಪರಿಚಯ ಆಗುವಂತೆ ಮಾಡುತ್ತಷ್ಟೇ. ಎಲ್ಲಿ ಬೇಕಾದ್ರೂ ಕೂಡೋಣ, ಆದ್ರೆ ಒಬ್ಬ ವ್ಯಕ್ತಿ ಬಂದಾಗ ಪರಿಚಯ ಮಾಡಿಕೊಳ್ಳುವಾಗ ಮೊದಲು ನನ್ನ ಪರಿಚಯ, ಅವನಾಗಿಯೇ ಮೊದಲು ನನ್ನ ಪರಿಚಯವನ್ನು ಮಾಡುವಂತೆ ಮಾಡಿ ಎನ್ನುವುದು ಜನ್ಮ ಆದ್ಯಸ್ಯ ಯತಃ ಅನ್ವಯ. ಯಾಕೆ ಅವನಿಗೆ ಭಗವಂತನ ಆಜ್ಞೆಯನ್ನು ಯಾಕೆ ಅವನು ಅಷ್ಟು ಪರಿಪಾಲನೆ ಮಾಡ್ತಾನೆ? ಮುಂದಿನ ಉತ್ತರ ಇತರತಃ ಅಂತ ವೇದವ್ಯಾಸ ದೇವರು ಉತ್ತರ ಕೊಡ್ತಾರೆ.
ಆ ಭಾಗವತ ಹೇಗುಂಟು ಅಂತಂದ್ರೆ ಪ್ರಶ್ನೆ ಉತ್ತರ ರೂಪದಲ್ಲಿ ಉಂಟು. ಅದ್ಯಾಕೆ ಆಜ್ಞೆಯನ್ನು ಪರಿಪಾಲನೆ ಮಾಡಿದ ಅನ್ವಯ ಅದು. ಆಜ್ಞೆಯನ್ನು ಯಾಕೆ ಮುಖ್ಯ ಪ್ರಾಣದೇವರು ಭಗವಂತನ ಆಜ್ಞೆಯನ್ನು ಯಾಕೆ ಪರಿಪಾಲನೆ ಮಾಡಿಬಿಟ್ರು? ಉತ್ತರ ಇತರತಃ ಅಂತ ಹೇಳಿ. ಇತರತಃ ಅಂದ್ರೆ ಈತ ಅಂತ ಹೇಳಿಬಿಟ್ರೆ ಸಂಸ್ಕೃತದಲ್ಲಿ, ಇಷ್ಟ ಅಂತ ಹೇಳಿಬಿಟ್ರೆ ಕನ್ನಡ. ರಥ ಅಂದ್ರೆ ಗೊತ್ತು, ರಥ ಅಂದ್ರೆ ಆಸಕ್ತ ಅಂತ ಅರ್ಥ. ಇಷ್ಟ ಅಂದ್ರೆ ಎತ್ತ, ಇಷ್ಟ. ಬಾಹ್ಯದಲ್ಲಿ ದೇವರನ್ನು ನೋಡುವುದು ಒಂದು, ಅಂತರ್ಮುಖಿಗಳಾಗುವುದು ಒಂದು. ಎಲ್ಲಿ ದೇವರನ್ನು ಕಾಣಬೇಕು ನಾವು, ಮೊದಲು ನಮ್ಮಲ್ಲಿ ನಾವು ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕಂತ, ಆಮೇಲೆ ಬೇರೆಯವರಲ್ಲಿ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ. ಅದನ್ನೇ ಇತರತಃ ಅಂತ ಅಂದ್ಬಿಟ್ಟು ಇಲ್ಲಿ ಚತುರ್ಮುಖ ಅಂತರ್ಮುಖಿ ಆಗ್ತಾನೆ. ಯಾವಾಗಲೂ ಕೂಡ ಚತುರ್ಮುಖ ಬ್ರಹ್ಮದೇವರು ಅಂತರ್ಮುಖಿ ಆಗ್ತಾರೆ, ಧ್ಯಾನದಲ್ಲಿ ತೊಡಗುತ್ತಾರೆ, ತನ್ನ ಹೃದಯದಲ್ಲಿ ಇರತಕ್ಕಂತಹ ದೇವರನ್ನು ಸದಾ ಕಾಲ ಕಾಣುತ್ತಾ ಇರ್ತಾರೆ. ಹೊರಗಿನಿಂದ ದೇವರನ್ನು ನೋಡುವುದು ಅಂತಂದ್ರೆ ಯಾರೋ ವ್ಯಕ್ತಿಯನ್ನು ನೋಡ್ತಾ ಇರ್ತೇವೆ ಅಂತ ಭಾವಿಸೋಣ, ಆ ವ್ಯಕ್ತಿ ಹೊರಟು ಹೋಗ್ತಾನೆ ಇರಬಹುದು, ಅವಾಗ ಅಲ್ಲಿ ನೋಡುವ ಪ್ರಸಂಗ ತಪ್ಪಿ. ನಾವಾದ್ರೆ ಹಾಗಲ್ಲ, ನಾವು ಎಷ್ಟು ತನಕ ಇರ್ತೇವೋ ನಾವು ಇರ್ತೇವೆ, ಅಷ್ಟೊತ್ತು ನಾವು ನಮ್ಮಲ್ಲಿ ದೇವರನ್ನು ಏನು ಅಲುಗಾಡತಕ್ಕಂಥ ಪ್ರಸಂಗ ಇಲ್ಲಲ್ಲ, ಎದ್ದುಕೊಂಡು ಹೋಗತಕ್ಕಂಥ ಪ್ರಸಂಗ ಇಲ್ಲಲ್ಲ. ಈ ತರ ಅಂತರ್ಮುಖಿಗಳಾಗೋಣ, ನಮ್ಮನ್ನು ನಾವು ನೋಡಿಕೊಳ್ಳೋಣ. ಇನ್ನೊಂದು ತಮಾಷೆ, ಎಲ್ಲ ದೇವತೆಗಳು ಸಭೆ ಸೇರಿದ್ರಂತೆ. ಆ ಸಭೆಯಲ್ಲಿ ದೇವರು ಬಂದ ಹೇಳಿದಂತೆ, ನಮಗೊಂದು ಕೂತ್ಕೊಳ್ಳಿಕ್ಕೊಂದು ಜಾಗ ಬೇಕು, ಯಾರ ಉಪದ್ರವೂ ಇರಬಾರ್ದು ಅಂತ ಒಂದು ಜಾಗ ತೋರಿಸಿ ಅಂತ ದೇವತೆಗಳಿಗೆ ದೇವರು ಹೇಳಿದಾಗ ಒಬ್ಬೊಬ್ಬ ದೇವತೆ ಒಂದೊಂದು ಜಾಗ ತೋರಿಸಿದಂತೆ. ಒಬ್ಬ ದೇವತೆ ಅಂದಂತೆ ಚಂದ್ರಲೋಕಕ್ಕೆ ಹೋಗುವಂತ, ಮತ್ತೊಬ್ಬ ದೇವತೆ ಅಂದಂತೆ ಸಮುದ್ರದ ಆಳಕ್ಕೆ ಹೋಗುವಂತ. ದೇವರಂದಂತೆ ನಾನು ಹೋಗುವುದಕ್ಕಿಂತ ಮೊದಲು ಜನ ಅಲ್ಲಿ ಹೋಗಿ ಆಗಿದೆ. ಈಗ ನಮ್ಮ ಜನ ಚಂದ್ರಲೋಕ, ಮಂಗಳ ಗ್ರಹ, ಶುಕ್ರ ಗ್ರಹ ಅಂತ ಹೇಳಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅಂತೂ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಗಿ ಬಂದು ಅಂತೆಲ್ಲ ನಮ್ಮಲ್ಲಿ ಉಂಟು. ಸುಮ್ಮನೆ ತಮಾಷೆಗೆ ಯಾರೋ ಇದೇ ರೀತಿಯಲ್ಲಿ ಚಂದ್ರಲೋಕಕ್ಕೆ ಅಂತ ಹೇಳಿ ಗಾಡಿಯಲ್ಲಿ ಚಂದ್ರಲೋಕ ಹುಗಿಯಲಿದ್ದಾನೆ. ಅಲ್ಲಿ ಚಂದ್ರಲೋಕದಲ್ಲಿ ತನ್ನ ಗಾಡಿಯಿಂದ ಇಳಿಲಿಲ್ಲ, ಅಷ್ಟೊತ್ತಿಗೆ ಒಬ್ಬ ಉಡುಪಿಯ ಬಂದು ಚಾ ಬೇಕೋ ಕಾಫಿ ಬೇಕೋ ಅಂತ. ಇವರಿಗಿಂತ ಮೊದಲು ಅಲ್ಲಿ ಹೋಗಿ ಜನಗಳು ಸೇರಿ ಆಗಿದೆ ಅಂತ ದೇವರಲ್ಲ ಅಂತ. ಆ ಲೋಕ ಬೇಡ, ಅಲ್ಲಿ ಜನಗಳು ಮೊದಲೇ ಹೋಗಿ ಆಗಿದೆ. ಸಮುದ್ರ ದಾಳಕ್ಕೆ ಬೇಡ, ಅಲ್ಲಿಯೂ ಆಗೋಲ್ಲ. ಯಾಕೆ? ಸಮುದ್ರ ದಾಳದಲ್ಲಿ ಏನೇನು ಉಂಟು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ್ದ, ದ್ವಾರಕೆಯನ್ನು ಹುಡುಕುವ ನೆಪ ಮಾಡಿಕೊಂಡು ಏನೇನೋ ಹುಡುಕ್ಲಿಕ್ಕೆ ಶುರು ಮಾಡಿದ್ದು. ಅದು ಬೇಡ. ಎಲ್ಲಿ 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 ಅಂತ ವಿಮರ್ಶೆಗೆ ತೊಡಗಿದ ಕೊನೆಗೆ ಬೃಹಸ್ಪತ್ಯಾಚಾರ್ಯ ಎದ್ದು ಅಂತ ಹೇಳಿದ್ರೆ, ನಾನೊಂದು ಜಾಗ ತೋರಿಸ್ತೇನೆ. ಯಾವುದು? ಪ್ರತಿಯೊಬ್ಬರ ಹೃದಯದಲ್ಲಿ ಹೋಗಿ ಕೂತು ನಿನ್ನ ತಂಟೆಗೆ ಬರೋಲ್ಲ. ಹೌದಲ್ವೋ? ನಾವು ಯಾರು, ನಮ್ಮ ಕ್ರಮ ಏನು ಅಂತಂದ್ರೆ, ಅವ ಹೇಗೆ ಇವ ಹೇಗೆ ಅಂತಲೇ ಚಿಂತನೆ ವಿನಃ ನಾನು ಹೇಗೆ. ಯಾಕೆ? ನಾನು ನನ್ನನ್ನು ವಿಮರ್ಶೆ ಮಾಡುವ ಗೊಡವೆಗೆ ಹೋಗೋಲ್ಲ, ನಾವು ಅಂತರ್ಮುಖಿಗಳೇ ಆಗೋಲ್ಲ. ಬೃಹಸ್ಪತಿ ಅಂದಂತೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಾಂಚಿ ಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನ ಅಂತರಾತ್ಮ. ಉಪನಿಷತ್ತಿನ ವಾಕ್ಯ. ನಮ್ಮ ಇಂದ್ರಿಯಗಳನ್ನೆಲ್ಲ ಬ್ರಹ್ಮದೇವರು ಬಹಿರ್ಮುಖವಾಗಿ ಸೃಷ್ಟಿ ಮಾಡಿದ್ದಾರೆ ಅಂತೆ. ಅದನ್ನ ಸುಳೆ 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 ಅಂತಂದೆ, ಸುಳೆ ಸುಳೆ ಅಂತ ಅಕು ಜನ ಪಣಂತುಡಾರೆ ಕೇಳಲಿ ಅಂತ. ಅಲ್ಲಿ ನೋಡಿ, ಇದನ್ನು ಕೇಳಿ, ಅದನ್ನು ಮುಟ್ಟಿ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಇರುತ್ತೆ ಹೊರತು, ಇಲ್ಲಿ ಹೋಗೋಣ, ಇಲ್ಲಿ ನೋಡೋಣ, ಇಲ್ಲಿ ಮುಟ್ಟೋಣ ಇಲ್ಲ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಂದ ಏನಂತ ಅಂತರ್ಮುಖಿಗಳ. ಚತುರ್ಮುಖ ಬ್ರಹ್ಮದೇವರು ತನ್ನ ಜೀವನದಲ್ಲಿ 50 ವರ್ಷ ಅಂತರ್ಮುಖಿಗಳಾಗಿಯೇ ಇದ್ರು. 50 ವರ್ಷ ಜಪ ಮಾಡಿದ್ರಂತ. ಅವರಿಗೆ 100 ವರ್ಷ ಆಯುಷ್ಯ. ನಿಮ್ಮ 100 ವರ್ಷ ಅಲ್ಲ, ಅವರ 100 ವರ್ಷ ಬೇರೆನೇ ಉಂಟು. ಆ ಲೆಕ್ಕದ ಪರಿಗಣನೆ ಬೇರೆ ಉಂಟು. ಹೇಳುದಂತಾದ್ ಬಿಟ್ರೆ, ನಮ್ಮ 6 ತಿಂಗಳು ಅವರಿಗೆ ಒಂದು ಹಗಲು, ಪಿತೃದೇವತೆಗಳಿಗೆ ಇನ್ನೊಂದು 6 ತಿಂಗಳು, ಒಂದು ರಾತ್ರಿ. ಹಗಲು ನಮ್ಮ 6 ತಿಂಗಳು ಮುಗ್ದಿರುತ್ತೆ. ಅಂತದ್ದು ಅದಕ್ಕೆ ಸೇರಿಸಿದಾಗ ದೇವತೆ, ಅದಕ್ಕೆ ಸೇರಿಸಿದಾಗ ಬ್ರಹ್ಮದೇವರದ್ದು, ಹೀಗೆ ಏನೇನೇನೇನೋ ಆಗುತ್ತೆ. ಅಂತೂ ಅವನ ಲೆಕ್ಕದಲ್ಲಿ 100 ವರ್ಷ ಬ್ರಹ್ಮದೇವರಿಗೆ ಆಯುಷ್ಯ ಅಂತ ಅಂದ್ರೆ 50 ವರ್ಷ ಅವರು ಅಂತರ್ಮುಖಿಗಳಾದ್ರಂತೆ. ನಾನು ಹೇಗೆ ದೇವರು ಕೊಟ್ಟಿರತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗುತ್ತಾ ಎನ್ನುವುದಕ್ಕೆ ಆತ್ಮ ವಿಮರ್ಶೆ ಮಾಡಲಿಕ್ಕೆ 50 ವರ್ಷ ತಗೊಂಡಿದ್ದಾರೆ. ಆತ್ಮವಿಮರ್ಶೆ ಮಾಡಿದ್ರು, ತಾಕತ್ತುಂಟು ಅಂತ ಗೊತ್ತಾಯಿತು. ಆಮೇಲೆ ಸೃಷ್ಟಿಯಾದ ಕೆಲಸಗಳಲ್ಲಿ ಬ್ರಹ್ಮದೇವರು ತನ್ನನ್ನು ತೊಡಗಿಸಿಕೊಂಡರು. ಹಾಗಾದ್ರೆ ಎಲ್ಲಿ ಬ್ರಹ್ಮದೇವರಿಗೆ ಏನಾದ್ರೂ 50 ವರ್ಷ ಈತ ರಥ. ಈತ ಅಂದ್ರೆ ಇತ್ತ, ಇತ್ತ ಅಂದ್ರೆ ಅಂತಹ, ರಥ ಅಂದ್ರೆ ಆಸಕ್ತ.
ತನ್ನಲ್ಲಿರತಕ್ಕಂತಹ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೇನೆ ತೊಡಗಿದ್ದಂತೆ. ಆದ್ದರಿಂದ ಭಗವಂತನಿಗೆ ಪ್ರೀತಿ ಬಂತು. ಆದ್ದರಿಂದ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ರು. ಆದ್ದರಿಂದ ಭಗವಂತ ಅವರನ್ನು ತನ್ನ ಮೊದಲಿನ ಮಗನನ್ನಾಗಿ ಮೊದಲಿನ ಸ್ಥಾನದಲ್ಲಿ ಆ ಚತುರ್ಮುಖ ಬ್ರಹ್ಮನನ್ನು ಕೂಡಿಸಿದ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಅರ್ಥೇಶು ಅಭಿಜ್ಞ ಅಂತ ಮಂತ್ರ. ಭಗವಂತನನ್ನು ಧ್ಯಾನ ಮಾಡಬೇಕು ಅಂತಾದ್ರೆ ಎಂತಹ ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ. ಯದ್ಯಪಿ ದೇವರನ್ನು ನಾನು ನೋಡಿಲ್ಲ, ನೀವು ನೋಡಿಲ್ಲ, ದೇವರ ಬಗ್ಗೆ ಕೇಳಿದ್ದಷ್ಟೇ ವಿನಃ ನೋಡಿಲ್ಲ. ಆದ್ರೆ ನೋಡಿಲ್ಲ ಎಂದಾಕ್ಷಣಕ್ಕೆ ದೇವರ ಬಗ್ಗೆ ತಿರಸ್ಕಾರ ಭಾವನೆ ಕೂಡದಂತೆ. ಒಬ್ಬ 60-70 ವರ್ಷ ಆಗಿದೆ ಅವನಿಗೆ. ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗ್ತಿದ್ದ. ಬೆಳಿಗ್ಗೆ ಹೇಳೋದು, ಸ್ನಾನ ಅನ್ನಿಕ ಮುಗಿಸುವುದು, ದೇವರ ದರ್ಶನ ಮಾಡುವುದು, ತನ್ನ ಕೆಲಸಕ್ಕೆ ಹೋಗುವುದು. ಹೀಗೆ 60-70 ವರ್ಷ ತನಕ ಮಾಡಿಕೊಂಡು ಬಂದ. ಒಂದು ದಿವಸ 70ನೇ ವರ್ಷಕ್ಕೆ ದೇವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತಾ ಇರಬೇಕು. ಒಬ್ಬ ತಲೆ ಹುಡುಗ ಪತ್ರಕರ್ತ ಸಿಕ್ಕಿದೆ ಎದುರಿಗೆ. ಆ ಪತ್ರಕರ್ತ ಕೇಳಿದಾನೆ, 50 ವರ್ಷದಿಂದ 70 ವರ್ಷದಿಂದ ದೇವಸ್ಥಾನ ಹೋಗಿ ಬರ್ತಿದ್ದೀರಲ್ಲ, ದೇವರನ್ನು ಕಂಡಿದ್ದೀರಾ ಅಂತ ಕೇಳಿ. ಕಂಡಿಲ್ಲ. ಮತ್ತೆ ಯಾವ ಭರವಸೆಯಿಂದ ಹೋಗ್ತೀರಾ ದೇವಸ್ಥಾನಕ್ಕೆ? ಅದಕ್ಕೆ 70, ಇವನಿಗೆ ಇನ್ನು 7 ವರ್ಷ, ಪತ್ರಕರ್ತನಿಗೆ ಏನು ಅನುಭವನೇ ಇಲ್ಲ, 17 ವರ್ಷ, ಅವನಿಗೆ 70 ವರ್ಷ ಆಗಿದೆ. ಅವೊಂದು ಮಾತು ಕೇಳಿದಾನೆ ಇವನ ಹತ್ರ, ನಿನ್ ಮನೆಯಲ್ಲಿ ನಾಯಿ ಉಂಟಾ ಅಂತ ಕೇಳಿದ. ಅದಕ್ಕೆ ನಾಯಿ ಉಂಟು. ತಾಯಿ ಇದ್ದಾಳು ಇಲ್ವೋ ಗೊತ್ತಿಲ್ಲ, ನಾಯಿ ಉಂಟು ಇವನ ಮನೆಯಲ್ಲಿ, ನಾಯಿ ಉಂಟು. ಏನು ಮಾಡ್ತದೆ ಅಂತ ಕೇಳಿದಾನೆ. ಮಾಡುವುದೇನು? ಬೊಗಳ್ತದೆ. ಯಾವಾಗ ಯಾವಾಗ ಬೊಗಳ್ತದೆ, ಯಾವಾಗ ಬೊಗಳುವುದಿಲ್ಲ. ಯಜಮಾನ ಬಂದ್ರೆ ಬೊಗಳ್ತದೆ, ಕಳ್ಳರು ಬಂದ್ರೆ ಬೊಗಳ್ತದ. ನಾಯಿ ಬೊಗಳ್ತದೆ. ಯಾವಾಗ ಬೊಗಳ್ತದೆ? ಅಕ್ಕಪಕ್ಕದ ನಾಯಿಗಳು ಬೊಗಳ್ಲಿಕ್ಕೆ ಶುರು ಮಾಡಿದ್ರೆ ಈ ನಾಯಿ ಕೂಡ ಬೊಗಳ್ತದೆ. ಅಕ್ಕಪಕ್ಕದ ನಾಯಿಗಳು ಯಾವಾಗ ಬೊಗಳ್ತಾರೆ? ಅಕಸ್ಮಾತ್ ಯಾವುದಾದೊಂದು ಮನೆಗೆ ಕಳ್ಳ ನುಗ್ಗಿದರೆ, ಕಳ್ಳ ಬಂದ್ರೆ, ಆ ಕಳ್ಳ ಬರ್ತಾ ಇರುವಾಗ ನಾಯಿ ಕಂಡ್ರೆ ಆವಾಗ ಆ ನಾಯಿ ಬೊಗಳಿತು, ಕಳ್ಳನನ್ನು ಕಂಡು ಆ ನಾಯಿ ಬೊಗಳಿತು. ಆ ನಾಯಿ ಬೊಗಳಿದ್ದನ್ನು ಕೇಳಿಕೊಂಡು ನನ್ನ ಮನೆಯ ನಾಯಿ ಕೂಡ ಬೊಗಳುತ್ತಾ, ಇತರ ನಾಯಿಗಳು ಬೊಗಳುತ್ತೆ. ನಿನ್ನ ಮನೆಯ ನಾಯಿ ಕಳ್ಳನನ್ನು ಕಂಡಿದ? 70 ವರ್ಷದ ಪ್ರಶ್ನೆ ಮಾಡಿದ. ನಿನ್ನ ಮನೆಯ ನಾಯಿ ಕಳ್ಳನನ್ನು ಕಂಡಿದ? ಇಲ್ಲ, ಕಂಡಿಲ್ಲ. ಮತ್ತೆ ಯಾಕೆ ಬೊಗಳಿದು? ಆ ಕಳ್ಳನನ್ನು ಕಂಡ ನಾಯಿ ಬೊಗಳಿತ್ತಲ್ವ, ಆ ನಾಯಿಯ ಮೇಲೆ ಭರವಸೆ ಇಟ್ಟುಕೊಂಡು ನನ್ನ ನಾಯಿ ಕೂಡ ಬೊಗಳಿತು. ಅದೇ ರೀತಿಯಲ್ಲಿ ನಾನು ಕೂಡ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇದ್ದೇನೆ ಅಂತಂದ್ರೆ, ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಕಂಡಿರತಕ್ಕಂತಹ ವ್ಯಕ್ತಿಗಳು ಬರೆದಿಟ್ಟಿದ್ದಾರೆ. ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಬರೆದಿಟ್ಟಿದ್ದಾರೆ. ಅವರು ಬರೆದಿಟ್ಟದ್ದನ್ನು ನೋಡಿ ನಾನು ದೇವಸ್ಥಾನಕ್ಕೆ, ನಿನ್ನ ಮನೆಯ ನಾಯಿಯಂತೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಹೊರತು ನಿನ್ನ ಮನೆಯ ನಾಯಿ ಹೇಗೆ ಕಳ್ಳನನ್ನು ಕಾಣದಿದ್ರೂ ಬೊಗಳುತ್ತದೋ, ಯಾಕೆ? ಬೇರೆ ನಾಯಿಗಳು ಕಳ್ಳನನ್ನು ಕಂಡ ಬೇರೆ ನಾಯಿಗಳು ಬೊಗಳಿದ್ದರಿಂದ ಆ ನಾಯಿಗಳ ಮೇಲೆ ಭರವಸೆ ಇಟ್ಟು ನಿನ್ನ ಮನೆಯ ನಾಯಿ ಹೇಗೆ ಬೊಗಳ್ತದೋ, ಅದೇ ರೀತಿಯಲ್ಲಿ ದೇವರೆಂಬ ಕಳ್ಳನನ್ನು ಕಂಡಿರತಕ್ಕ ನಮ್ಮ ಋಷಿಗಳೆಂಬ ನಾಯಿಗಳು ಬೊಗಳಿದಾಗ ನಾನು ಕೂಡ ಬೊಗಳ್ತೇನೆ. ಅದೇ ನಂಬಿಕೆ, ಅದೇ ಶ್ರದ್ಧೆಯಲ್ಲಿ ಈಗ ಬರ್ತೇನೆ ಅಂತ ಹೇಳಿ ಹೋದ ಪತ್ರಕರ್ತ ಮತ್ತು ಬರಲಿ. ಅದರಿಂದ ದೇವರನ್ನು ನಾವು ನೀವು ನೋಡಿಲ್ಲ, ಆದರೆ ನೋಡಿರತಕ್ಕಂಥ ಋಷಿ ಮುನಿಗಳು ಬರೆದಿಟ್ಟಿದ್ದಾರಲ್ಲ, ಅದರ ಮೇಲೆ ಶ್ರದ್ಧೆ, ಅದರ ಮೇಲೆ ಭರವಸೆಯಿಂದಾಗಿ ನಾವು ಈ ದಿವಸ ನಿಮ್ಮ ಕರ್ಮಗಳನ್ನು ಮಾಡಿಕೊಂಡಿರ್ಬೇಕು. ಅದನ್ನೇ ಅಂದ್ರು ಅರ್ಥೇಶು ಅಭಿಜ್ಞ ಅಂತಂದ್ರೆ. ಪ್ರತಿಯೊಂದು ವಿಷಯವನ್ನು ಕೂಡ ಭಗವಂತ ಅಭಿ ಶಬ್ದಕ್ಕೆ ಅಭಿ ಚೆನ್ನಾಗಿ ಅಂತ ಅರ್ಥ. ಪ್ರತಿಯೊಂದು ವಿಷಯ ನಾವೇನೋ ಅಲ್ಪ ಸ್ವಲ್ಪ ಚಾರು ಚೂರು ತಿಳ್ಕೊಂಡಿರ್ತೇವೆ. ಇದನ್ನು ಓದು, ನೋಡೋಣ, ಇದರಲ್ಲಿ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಇದಕ್ಕೆ ಬಾ. ಶಾಲೆಗೆ ಹೋಗು, ಸದ್ಯಕ್ಕೀಗ ಶಾಲೆಯಲ್ಲಿ 10ನೇ ತರಗತಿ ತನಕ ಹೋಗು, 10ನೇ ತರಗತಿಯಲ್ಲಿ ದುಂಕಿಯಾದಿಂದ ಮತ್ತೆ ಬೇಕಾದ ವಿದ್ಯಾಪೀಠಕ್ಕೆ ಹಾಕೋಣ. ಹೀಗೆ ಅಂತ ನಮ್ಮಲ್ಲಿ ಇಲ್ಲ ಅಲ್ಲ. ಏನು ಮಾಡಿದ್ರೆ ಮಗುವಿಗೆ ಒಳ್ಳೆದಾದೀತು ಎನ್ನುವುದು ನಮಗೆ ಗೊತ್ತಿಲ್ಲ. ದೇವರನ್ನು ಅರ್ಥೇಶು ಅಭಿಜ್ಞ, ಯಾರನ್ನು ಯಾವ ದಾರಿಯಲ್ಲಿ ಹೇಗೆ ಯಾವಾಗ ಏಕೆ ಎಷ್ಟು ಕಳಿಸ್ಬೇಕು ಎನ್ನುವುದನ್ನು ಕ್ರಮ ಪ್ರಕಾರವಾಗಿ ತಿಳ್ಕೊಂಡರು. ಆದ್ರಿಂದ ದೇವರಿಗೆ ಮೊರೆ ಇಡೋಣ. ಮಹಾರಾಯ,
ನನ್ನ ಮಗುವನ್ನು ಯಾವ ದಾರಿಯಲ್ಲಿ ಕಳಿಸಬೇಕು ಎನ್ನುವುದಕ್ಕೆ ದೇವರಲ್ಲಿ ಮೊರೆ ಇಡೋಣ. ಹೇಗೆ? ದೇವರನ್ನು ಯಾವ ರೀತಿ ಚಿಂತನೆ ಮಾಡಿಕೊಂಡು ಅರ್ಥೇಶು ಅಭಿಜ್ಞ, ಅರ್ಥೇಶು ಅಭಿಜ್ಞ. ಅರ್ಥೇಶು ಅಂದ್ರೆ ವಿಷಯಗಳಲ್ಲಿ ಒಳ್ಳೆಯ ತಿಳುವಳಿಕೆ ಉಳ್ಳವನು. ಹೋಗ್ಬೇಕೋ ಬೇಡವೋ, ಕೊಡ್ಬೇಕೋ ಬೇಡವೋ, ಬರಬೇಕೋ ಬೇಡವೋ, ಮಾಡಬೇಕೋ ಬೇಡವೋ, ಇಂಥದ್ದು ತುಂಬಾ ಗೊಂದಲ ಇರುವಾಗ ಹೀಗೆ ಅಂತ ಹೇಳಿಕೊಂಡು ನಮಗೆ ದಾರಿ ತೋರಿಸುವವ ಭಗವಂತ. ಎಲ್ಲೋ ಒಂದು ಕಡೆಯಲ್ಲಿ ಋಕ್ ಸಂಹಿತ ಯಾಗ ಬಹಳ ಪ್ರಾಚೀನದ ಕಥೆ ಇದು. 8 ದಿವಸ ನಡೆಯುವ ಕಾರ್ಯಕ್ರಮ. ಋತ್ವಿಕಗಳೆಲ್ಲ ಉಡುಪಿಯಿಂದಲೇ ಹೋಗಿದ್ರು ಅಲ್ಲಿಗೆ. ಬೆಳಿಗ್ಗೆ ಸುಮಾರಾಗಿ 9 ಗಂಟೆ ಹೊತ್ತಿಗೆ ಯಾಗ ಆರಂಭ. ಸುಮಾರಾಗಿ 3:30, 4 ಗಂಟೆ ಹೊತ್ತಿಗೆ ಋತ್ವಿಕಗಳೆಲ್ಲ ಎದ್ದು, ಪುರೋಹಿತರೆಲ್ಲ ಎದ್ದು ತಮ್ಮ ದೈನಂದಿನ ಜಪ ದೇವರ ಪೂಜೆಯನ್ನೆಲ್ಲ ಮುಗಿಸಿ ಮತ್ತೆ ಹೋಮಕ್ಕೆ ಹೋಗಬೇಕು. ಪ್ರತಿ ದಿವಸ ಋತ್ವಿಗಳು 4 ಗಂಟೆಗೆ ಹೇಳ್ತಿದ್ರು. ಅದರಲ್ಲಿ ಒಂದು ದಿವಸ ಒಬ್ಬ ಪುರೋಹಿತನಿಗೆ 3:30ಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದದ್ದು ಗಂಟೆ ನೋಡಿದ 3:30, ಹೇಳುವುದು 4 ಗಂಟೆಗೆ ಅಂತ ಲೆಕ್ಕ. 3:30ಗೆ ಎಚ್ಚರಿಕೆ ಆಯ್ತು ಅಂತ. ಕ್ರಮ ಹೇಗಿರುತ್ತೆ? ಇನ್ನು ಅರ್ಧ ಗಂಟೆ ಉಂಟಲ್ವಾ ತಿಳ್ಕೊಂಡು ಮಲಗುವ ಕ್ರಮ ಅಲ್ವೋ. ಮಲಗುವುದೋ ಹೇಳುವುದೋ, ಮಲಗುವುದೋ ಹೇಳುವುದು. ಅಕಸ್ಮಾತ್ ಪುನಃ ಮಲಗಿಬಿಟ್ರೆ, ನಿದ್ದೆ ಬಂದು ಎಚ್ಚರಿಕೆ ಆಗುವ 4:30 ಆಗಿಬಿಟ್ರೆ ಮಲಗಬೇಕು ಹೇಳಬೇಕು, ಗೊಂದಲ ಅಲ್ವೋ. ಅರ್ಥೇಶು ಅಭಿಜ್ಞಾ. ಸಮಯದಲ್ಲಿ ದೇವರು ಏಳು ಅಂತ ಮನಸ್ಸಿಗೆ ಪ್ರೇರಣೆ ಮಾಡಿ ಎಬ್ಬಿಸಿಯೇ ಬಿಟ್ಟ. ಹೇಳೋಣ, ಒಂದು ಅರ್ಧ ಗಂಟೆ ಬೇಗ ಆದ್ರೂ ಅಡ್ಡಿಲ್ಲ, ಹೇಳೋಣ ಅಂತ ಎದ್ದೇ ಬಿಟ್ಟ. ಎದ್ದು ಶೌಚಾಲಯಕ್ಕೆ ಅಂತ ಹೋಗಿ ಶೌಚ ಮಾಡ್ತಾ ಇದ್ದಾನೆ, ಹಲ್ಲುಜ್ಜುತ್ತಾ ಇದ್ದಾನೆ. ಆ ಹೊತ್ತಿಗೆ ಡಮ್ ಅಂತ ಒಂದು ಶಬ್ದ ಕೇಳಿ, ಏನೋ ಇರ್ಬೋದು ಅಂತ ಹೇಳಿಕೊಂಡು ಹಲ್ಲುಜ್ಜಿಕೊಂಡು ಹೊರಗೆ ಬರ್ತಾನೆ. ಬಂದು ಚಾಪೆ ಬಳಿಗೆ ಬರ್ತಾನೆ. ಮೇಲೆ ಕಟ್ಟಿರತಕ್ಕಂಥ ಫ್ಯಾನ್ ಅವನ ಚಾಪೆಯ ಮೇಲೆ ಬಿದ್ದಿದೆ. ಈಗಲೂ ಆ ಪುರೋಹಿತರು ಇದ್ದಾರೆ ಉಡುಪಿಯಲ್ಲಿ. ಏನು ಹೇಳ್ಬೇಕೋ ಮಲಗಬೇಕು, ಹೇಳ್ಬೇಕೋ ಮಲಗಬೇಕು ಅಂತಲ್ವ ಗೊಂದಲ ಇದ್ದದ್ದು. ಆವಾಗ ದೇವರು ಪ್ರೇರಣೆ ಮಾಡಿದ್ದು ಏಳು. ಯಾಕೆ? ನಿನಗೆ ಇನ್ನೂ ಆಯುಷ್ಯ ಉಂಟು, ಆದ್ರಿಂದ ಏಳು. ಅರ್ಥೇಶು ಅಭಿಜ್ಞ. ಒಂದು ವೇಳೆ ಪ್ರಾಯಶಃ ಆಯುಷ್ಯ ಮುಗಿಯುವ ಪ್ರಸಂಗ ಬಂದಿದ್ರೆ ಮಲಗೋಣ ಅಂತ ಅವನಿಗೆ ಭಗವಂತ ಪ್ರೇರಣೆ ಮಾಡ್ತಿದ್ದ. ಮಲಗೋಣ ಅಂತಂದು ಬಿಟ್ರೆ ಶಾಶ್ವತವಾಗಿ ಅದಕ್ಕೊಂದು ಅರ್ಥೇಶು ಅಭಿಜ್ಞ. ದೇವರನ್ನು ಚಿಂತನೆ ಮಾಡುವ ಕ್ರಮ ಏನು ಅಂತ ಚಿಂತನೆ ಮಾಡಬೇಕು. ಸ್ವಾಮಿ, ದೇವರ ಚಿಂತನೆ ಮಾಡುವುದು ಹೇಗೆ ಚಿಂತನೆ ಮಾಡಬೇಕು, ಏನು ಅಂತ ಚಿಂತನೆ ಮಾಡಬೇಕು. ಹಾಗಾಗಿ ನಮ್ಮ ಕ್ರಮ ಅಂತಂದ್ರೆ ಅದು ಕೊಡು, ಇದು ಕೊಡು, ಇನ್ನೊಂದು ಕೊಡು, ಮತ್ತೊಂದು ಕೊಡು ಅಂತ ನಮ್ಮ ಚಿಂತನೆಯ ಕ್ರಮ. ದೇವರು ಹೇಗಿದ್ದಾನೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಅದು ಕೊಡು, ಇದು ಕೊಡು ಎನ್ನುವ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹದ್ದು. ಅದಕ್ಕಂದ್ರು ಏನು ಕೊಟ್ರೆ ನನಗೆ ಒಳ್ಳೇದಾಗುತ್ತೋ ಅದು ಕೊಡು. ಅರ್ಥೇಶು ಅಭಿಜ್ಞ. ನನ್ನ ಮಗುವನ್ನು ಯಾವ ದಾರಿಯಲ್ಲಿ ಹಚ್ಚಿದರೆ ಮಗುವಿಗೂ ನನಗೂ ಒಳ್ಳೇದಾಗುತ್ತೋ ಆ ದಾರಿಯಲ್ಲಿ ಹಚ್ಚು. ಅರ್ಥೇಶು ಅಭಿಜ್ಞ. ಅಭಿಜ್ಞ ಅಂದ್ರೆ ಸಂಶಯ ಇಲ್ಲದ ತಿಳುವಳಿಕೆ ಉಳ್ಳವನು. ಹೇ ಅರ್ಥೇಶು ಅಭಿಜ್ಞನೇ, ನಿನಗೆ ನಮಸ್ಕಾರ. ಬರೇ ಅರ್ಥೇಶು ಅಭಿಜ್ಞ, ಅರ್ಥೇಶು ಅಭಿಜ್ಞ ಅಂತ ಅಂದ್ಬಿಟ್ರೆ ದೇವರಿಗೆ ಅಷ್ಟು ಖುಷಿ ಆಗುದಿಲ್ಲ ಅಂತೆ. ಅದರೊಟ್ಟಿಗೆ ಒಂದು ನಮಸ್ಕಾರ ಸೇರಿಸಬೇಕು. ನಾನು ಪ್ರತಿ ಸಲ ಹೇಳೋದುಂಟು, ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭಗವತ್ ಪ್ರಭು ಭೂತ ಭೂತ ಭಾವ ಭೂತಾತ್ಮ ಭೂತ ಭಾವನ ಹೇಳ್ತಾ ಇರ್ತೇವೆ. ತಪ್ಪಿಲ್ಲ, ದೇವರಿಗೆ ಬೇಜಾರು ಆಗೋಲ್ಲ. ಆದ್ರೆ ಜಾಸ್ತಿ ಖುಷಿಯಾಗೋದು ಯಾವಾಗ ಗೊತ್ತಾ? ವಿಶ್ವಾಯ ನಮಃ, ವಿಷ್ಣವೇ ನಮಃ, ಷಟ್ಕಾರಾಯ ನಮಃ, ಭೂತ ಭವ್ಯ ಭಗವತ್ ಪ್ರಭುವೇ ನಮಃ, ಭೂತಕೃತೆ ನಮಃ, ಭೂತಭೃತೆ ನಮಃ, ಭಾವಾಯ ನಮಃ ಅಂತ ಹೀಗೆ ಹೇಳಿದ್ರೆ ತುಂಬಾ ಖುಷಿ ಅಂತ. ಯಾಕೆ? ಪ್ರತಿ 1000 ನಾಮಗಳ ಪ್ರತಿಯೊಂದು ನಾಮದೊಟ್ಟು ಕೂಡ ಒಂದೊಂದು ನಮಃ ನಮಃ ಅಂತಲೋ 1000 ಸಲ ನಮ್ಗೆ ಗೊತ್ತಿಲ್ಲದಂತೇಳಿ ದೇವರಿಗೆ ನಮಸ್ಕಾರ ಮಾಡಿದಂತ. ದೇವರಿಗೆ ನಾವು ಮಾಡುವ ನಮಸ್ಕಾರದಷ್ಟು ಖುಷಿ ಮತ್ತೊಂದರಲ್ಲಿ ಇಲ್ಲ ಅಂತ. ನೀನು ಏನೇ ಕೊಡು ಅಷ್ಟು ಖುಷಿ ಆಗೋಲ್ಲ. ಮತ್ತೆ ನಿನ್ನ ಕೆಲಸ ಜಪ ದೇವರೆಲ್ಲ ಮುಗಿದ ಮೇಲೆ ದೇವರು ರಾಮಾಯಣದಲ್ಲೊಂದು ಮಾತು ಬರುತ್ತೆ. ಭರತನಿಗೆ ಕರೆ ಹೋಯಿತು. ಏನ್ ನಡೀತಿದೆ ಅಂದ್ರೆ ಭರತನಿಗೆ ಗೊತ್ತಿಲ್ಲ. ಕರೆ ಹೋಯಿತು. ಭರತ ಬಂದಾಗ ಪೂರಾ ಸ್ಮಶಾನದಂತೆ ಉಂಟು. ಮತ್ತೆ ಗೊತ್ತಾಯ್ತು ಅವನಿಗೆ ರಾಮಚಂದ್ರ ಕಾಡಿಗೆ ಹೋಗಿದ್ದಾನೆ, ಭರತನಿಗೆ ಪಟ್ಟ ಅಂತ. ಜನಗಳೆಲ್ಲ ಆವಾಗ ಆಲೋಚನೆ ಮಾಡಿ ಏನೋ ಭರತನದ್ದು ಪಿತೂರಿ ಇರಬೇಕಿದ್ರಲ್ಲಿ ಅಂತ ಜನಗಳೆಲ್ಲ ಆಲೋಚನೆ ಮಾಡಿದ್ರಂತೆ, ಮಾತಾಡಿಕೊಳ್ಳಿಕ್ಕೆ ಶುರು ಮಾಡಿದ್ರಂತೆ. ಆವಾಗ ಇದು ಭರತನ ಕಿವಿಗೆ ಬಂತು. ಆವಾಗ ಭರತ ಹೇಳಿದ ಮಾತು, ನನಗೆ ಆ ಪಾಪ ತಟ್ಟಲಿಯಿಂದ. ಯಾವ ಪಾಪ? ಯಾರು ದೇವರ ಪೂಜೆ ಮಾಡಿ ಹೊರಗೆ ಬರುವಾಗ ದೇವರಿಗೆ ನಮಸ್ಕಾರ ಮಾಡದೇನೆ ಹೊರಗೆ ಬರ್ತಾರೋ ಹಾಗೆ ಹೊರಗೆ ಬಂದ್ರೆ ಏನು ಪಾಪವೋ ಆ ಪಾಪ ನನಗೆ ತಟ್ಟಲಿ, ಇದ್ರಲ್ಲಿ ನನ್ನ ಪಿತೂರಿ ಇದ್ರೆ ಅಂತ
ಭರತ ಅಂದ ಅಂತ. ಹಾಗಾದ್ರೆ ಅರ್ಥ ಏನಿದ್ರದ್ದು, ಪ್ರತಿಯೊಂದು ಕರ್ಮವನ್ನು ಕೂಡ ಮಾಡಿ ದೇವರಿಗೆ ಒಪ್ಪಿಸಿದ ಮೇಲೆ ದೇವರಿಗೊಂದು ನಮಸ್ಕಾರ ಮಾಡಿ ಬರಬೇಕು. ಅದೇ ದೇವರಿಗೆ ನಮಸ್ಕಾರ ಅಂದ್ರೆ ಅಷ್ಟು ಪ್ರೀತಿ ಯಾರೋ ಹೌದ್ರಿ. ನಮ್ಮಲ್ಲಿ ಯಾವುದು ಇಲ್ಲವೋ ಅದನ್ನು ನಮಗೆ ಕೊಟ್ಟಾಗ ಪ್ರೀತಿ ಅಷ್ಟೇ. ನಮ್ಮಲ್ಲಿ ಯಾವುದು ನಮ್ಮಲ್ಲಿ ಇರುವುದಿಲ್ಲವೋ ನೀವು ಅದನ್ನು ನನಗೆ ತಂದು ಕೊಟ್ರೆ ನನಗೆ ತುಂಬ ಖುಷಿ ಆಗುತ್ತೋ ಇಲ್ಲೋ, ನಿಮಗೆ ಪ್ರೀತಿ ಆಗುತ್ತೋ ಇಲ್ಲೋ. ಅದೇ ರೀತಿಯಲ್ಲಿ ದೇವರಲ್ಲಿ ಯಾವುದು ಇಲ್ಲ, ನಮಸ್ಕಾರ ಇಲ್ಲ. ಯಾಕಿಲ್ಲ ನಮಸ್ಕಾರ? ಯಾರಿಗೂ ನಮಸ್ಕಾರ ಕೊಡುವುದೇ ಇಲ್ಲ. ದೇವರು ಯಾರಿಗಾದ್ರೂ ನಮಸ್ಕಾರ ಕೊಡೋದು ಅಂತ ಉಂಟು? ಇಲ್ಲ. ಯಾಕೆ? ಅವರಿಗೆ ನಮಸ್ಕಾರ ಇಲ್ಲ, ಅದರಿಂದ ಕೊಡೋದು. ಹಾಗಾದ್ರೆ ದೇವರಲ್ಲಿ ನಮಸ್ಕಾರ ಇಲ್ಲದಿರುವಾಗ ನಾವು ದೇವರಿಗೆ ನಮಸ್ಕಾರ ಕೊಟ್ರೆ ಭಗವಂತ ತುಂಬಾ ಖುಷಿ ಪಡ್ತಾನೆ. ಇದನ್ನೇ ಋಗ್ವೇದ ಮಂತ್ರ ಹೇಳಿತು, ಭೂಯಿಷ್ಠಾಂತೆ ನಮ ಉಕ್ತಿ ವಿಧೇಮ. ದೇವರೇ, ನಿನಗೆ ಏನು ಕೊಡ್ಲಿಕ್ಕೂ ನಾನು ಸಮರ್ಥನಲ್ಲ, ನನ್ನ ಜಪ ಮುಗಿಯಿತು, ಆದ್ರಿಂದ ನಮಃ ಉಕ್ತಿ. ನಮಃ ನಿನಗೊಂದು ವೇದ ಗೊತ್ತು, ವೇದಾಭಿಮಾನಿನಿಗೆ ಗೊತ್ತು, ಲಕ್ಷ್ಮಿ ಅಮ್ಮನಿಗೆ ಗೊತ್ತು, ಇವನಿಗೆ ಗಂಟು ನೋವು ಅಂತ ಗೊತ್ತು, ಇವನಿಗೆ ಕಾಲ ಗಂಟು ನೋವು ಅಂತ ಗೊತ್ತು ಲಕ್ಷ್ಮಿ ಅಮ್ಮನಿಗೆ. ಆದ್ರಿಂದ ದೇವರಿಗೆ ಪೂಜೆ ನಿಂದು ಜಪ ಆದ್ಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಬಾ ಅಂತಂದಾಗ ಇವ ಅಂದ ಗಂಟು ನೋವು. ಅದಕ್ಕೆ ಲಕ್ಷ್ಮಿ ಹೇಳಿದ್ಲು, ಬಗ್ಗಬೇಡ, ನಮಃ ಉಕ್ತಿಂದಿದೇವ. ನಮಃ ಅಂತ 2 ಅಕ್ಷರದ ಮಾತನ್ನು ಹೇಳು. ನಾಳೆಗೆ ಸರಿ ಉಂಟಾ? ಸರಿ ಉಂಟು. ಅಂದ್ರೆ ಬಗ್ಗಬೇಡ, ಬಗ್ಗಿ ನಮಸ್ಕಾರ. ಯಾಕೆ? ನಿನಗೆ ಡಾಕ್ಟರ್ ಹೇಳಿದ್ದಾರೆ ಬಗ್ಗಬೇಡ. ಹಾಗೆ ಬಗ್ಗದಿದ್ದದ್ದಕ್ಕೆ ಕಾಯಿಲೆ ಶುರುವಾಗುತ್ತೆ. ದೊಡ್ಡವರು ಬಂದಾಗ ಬಗ್ಗದಿದ್ದದ್ದಕ್ಕೇನೆ ಕಾಯಿಲೆಗಳು ಶುರುವಾಗುತ್ತೆ. ಆದ್ರಿಂದ ಭೂಯಿಷ್ಠಾಂ ನಮ ಉಕ್ತಿ, ಭಾರಿ ಶ್ರದ್ಧೆಯಿಂದ ನಮಃ ಎನ್ನತಕ್ಕಂಥ 2 ಅಕ್ಷರದ ಮಾತನ್ನು ದೇವರಿಗೆ ಕೊಡು. ದೇವರಿಗೆ ತುಂಬಾ ಅದರಿಂದ ಪ್ರೀತಿ ಆಗುತ್ತೆ ಅಂತ ಹೇಳಿ. ಆದ್ರಿಂದ ಅರ್ಥೇಶು ಅಭಿಜ್ಞನಾದ ನಿನಗೆ ನಮಸ್ಕಾರ. ಅರ್ಥೇಶು ಅಭಿಜ್ಞನಾದ ನಿನಗೆ. ಅರ್ಥೇ ಶಬ್ದಕ್ಕೆ ವಿಷಯಗಳಲ್ಲಿ ಅಂತ ಅರ್ಥ, ವಸ್ತುಗಳಲ್ಲಿ ಅಂತ ಅರ್ಥ, ನಮಗೆ ಸಂಬಂಧಪಟ್ಟದ್ರಲ್ಲಿ ಅಂತ ಅರ್ಥ. ನಮಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಸರಿಯಾದ ತಿಳುವಳಿಕೆ ಉಳ್ಳ ನಿನಗೆ ನಮಸ್ಕಾರ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಯಾರು ನಮ್ಮಿಂದ ನಮಸ್ಕಾರ ಮಾಡ್ತಾನೋ ಅವನನ್ನು ಸತ್ಯಂ ಪರಂ ಧೀಮಹಿ, ಅಂತಹ ದೇವರನ್ನು ಧ್ಯಾನ ಮಾಡೋಣ. ಅರ್ಥೇಶು ಅಭಿಜ್ಞ ಆದ್ಮೇಲೆ ಮುಂದೆ ಸ್ವರಾಟ್. ಎಲ್ಲ ದೇವರ ಕ್ವಾಲಿಫಿಕೇಶನ್. ದೇವರನ್ನು ಎಂತಹ ದೇವರನ್ನು ನಮಸ್ಕಾರ ಮಾಡಬೇಕು ಅಂದ್ರೆ ಸ್ವರಾಟ್ ಆದ ದೇವರ ನಮಸ್ಕಾರ ಮಾಡಿ. ಎಲ್ರಿಗೂ ಕೊಡ್ತಾನೆ, ಎಲ್ರಿಗೂ ತಿಳುವಳಿಕೆ ಕೊಡ್ತಾನೆ, ಎಲ್ರಿಗೂ ಜ್ಞಾನೋಪದೇಶ ಮಾಡ್ತಾನೆ. ಆ ದೇವರಿಗೆ ಜ್ಞಾನೋಪದೇಶ ಮಾಡುವವರು ಯಾರು? ಯಾರೊಬ್ಬ ಪ್ರಶ್ನೆ ಮಾಡಿ. ಅದಕ್ಕಂದ್ರು ದೇವರಿಗೆ ಮನಸ್ಸಿಗೆ ಹೊಳೆಯುತ್ತೆ ಸ್ವರಾಟ್ ಅಂತ. ಸ್ವಯಮೇವ ರಾಜತೆ ಸ್ವರಾಟ್. ದೇವರ ಮನಸ್ಸಿಗೆ ತೋರುತ್ತಂತೆ, ತೋರಿದ್ದನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡ್ತಾನೆ. ನಮಗೆ ಗುರುಗಳು ಹೇಳಿಬಿಟ್ಟು, ಗುರುಗಳು ಅವರ ಗುರುಗಳು ಹೇಳಿಬಿಟ್ರು. ಹೀಗೆ ಹಿಂದೆ ಹಿಂದೆ ಹಿಂದೆಯಿಂದ ಹೋಗ್ತಾ ಎಲ್ಲಿ ತನಕ ಹೋಗುತ್ತೆ? ಅದು ಚತುರ್ಮುಖ ಬ್ರಹ್ಮನ ತನಕ ಹೋಗುತ್ತೆ. ಚತುರ್ಮುಖ ಬ್ರಹ್ಮನಿಗೆ ಯಾರು ಉಪದೇಶ ಮಾಡಿಬಿಟ್ರು? ಭಗವಂತ ಉಪದೇಶ ಮಾಡಿದ. ಭಗವಂತನಿಗೆ ಸ್ವರ. ನಮಗೆ ಒಮ್ಮೊಮ್ಮೆ ನಮ್ಮ ಮಗುವಿನ ಬಗ್ಗೆ ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಸ್ವಲ್ಪ ಮುಜುಗುರ, ಸ್ವಲ್ಪ ಕಿರಿಕಿರಿ, ಅಥವಾ ಕೆಲವು ಸಲ ಹುಮ್ಮು ಬಿಡೋಲ್ಲ. ಅವ್ರ ಹತ್ರ ಏನು ಕೇಳೋದು? ಸ್ವಯಂ ಹೊಳೆಯೋಲ್ಲ. ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಅಹಂಕಾರ ಬೂಟು ಬಿಡೋಲ್ಲ. ಅದಕ್ಕಂದ್ರೆ ಇಂತಹ ಸಂದರ್ಭದಲ್ಲಿ ದೇವರನ್ನು ಸ್ವರಾಟ್ ಅಂತ ಚಿಂತನೆ ಮಾಡಿ, ದೇವರನ್ನು ಸ್ವರಾಟ್ 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 ಸ್ವಯಂ ನಮಗೇ ತೋರುತ್ತೆ ಅಂತ. ಆವಾಗ ವಿಷಯ ಏನ್ ಮಾಡಬೇಕು, ಆ ಜಾಗ ಖರೀದಿಸುವುದೋ ಬಿಡುವುದೋ ಯಾರ್ಯಾರ ಹತ್ರನ ಕೇಳ್ತೇವೆ. ಅವ್ರೇನ್ ಮಾಡ್ತಾರೆ? ಅವ್ರಿಗೇನಾದ್ರೂ ಲಾಭ ಇದ್ರೆ ಅವರು ತಗೊಂಡು, ಯಾಕೆ ಅವ್ರಿಗೇನು ಲಾಭ ಉಂಟು? ಗೊಂದಲ ಗೊಂದಲ ಗೊಂದಲ. ಹೌದಾ? ನಿನಗೇನೆ ಸರಿಯಾಗಿ ಒಂದು ತೀರ್ಮಾನ ಬರಬೇಕಾ? ದೇವರನ್ನು ಸ್ವರಾಟ್, ಸ್ವಯಮೇವ ರಾಜತೆ ಸ್ವರಾಟ್. ಸ್ವ ಅಂದ್ರೆ ಸ್ವಯಮೇವ, ಸ್ವತಂತ್ರನಾಗಿ. ರಾಟ್ ಅಂದ್ರೆ ರಾಜತೆ. ರಾಜತೆ ಅಂದ್ರೆ ಮನಸ್ಸಿಗೆ ತೋರುತ್ತೆ. ರಾಜ ಶಬ್ದಕ್ಕೆ ತೋರುವವ ಅಂತ ಅರ್ಥ. ಅವನನ್ನೇ ರಾಜ ಅಂತ ಕರೆಯುವುದು ನಾವೆಲ್ಲ. ಯಾಕೆ? ದೇಶದ ಬಗ್ಗೆ ಯಾರಿಗೆ ಸ್ವಯಂ ತೋರುತ್ತೋ ಅವನನ್ನು ರಾಜ ಎನ್ನುವ ಶಬ್ದದಿಂದ ಕರೆದ್ರು. ಅದರಿಂದ ಭಗವಂತ ಅವನಿಗೆ ವಿಷಯಗಳು ಸ್ವಯಂ ತಾನಾಗಿಯೇ ತೋರ್ತಾ ಇರೋಣದರಿಂದ ಅವನನ್ನು ಸ್ವರಾಟ್, ದೇವರನ್ನು ಹಾಗೆ ಉಪಾಸನೆ ಮಾಡೋಣ.
ಅವಾಗ ನಮಗೂ ಕೂಡ ನಮ್ಮ ಒಳಗೆ ನಮ್ಮ ಮನಸ್ಸಿಗೆ ಏನು ತೋರುತ್ತೆ, ಹೀಗೆ ಮಾಡೋಣ ಅಂತ ತೋರುತ್ತೆ. ಹಾಗೆ ಮಾಡಿದೆವು, ಮುಂದೆ ನಮಗೆ ತೋರುತ್ತೆ. ಮತ್ತೊಬ್ರು ಕೇಳ್ತಾರೆ, ಹೇಗ್ರಿ ನೀವು ಮಾಡಿದ್ರಿ? ಏನೋ ನನ್ನ ಮನಸ್ಸಿಗೆ ತೋರಿ ಹೀಗೆ ಮಾಡಬೇಕು ಅಂತ ಮಾಡಿದ್ವಿ. ಬೇಷ್,